ನಮ್ಮೂರು 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 ನಮ್ಮೂರು. ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಮ್ಮೂರು. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಮುನುಗನಹಳ್ಳಿ ಗ್ರಾಮ ಪಂಚಾಯಿತಿಯ ಹುಣಸಳ್ಳಿ ಗ್ರಾಮದ ಶ್ರೀಯುತ ಜಯಶೇಖರ್ ರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ. ನನ್ನ ಹೆಸರು ಜಯಶೇಖರ್ ಅಂತ. ನಮ್ಮ ತಂದೆ ಹೆಸರು ಸೋಮಪ್ಪ. ನಮ್ಮ ಗ್ರಾಮ ಹುಣಸಳ್ಳಿ. ನಮ್ಮದು ಸೋಮಪ್ಪನವರ ಕುಟುಂಬ ಅಂತ. ಸರ್, ತಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ ಅದರ ಬಗ್ಗೆ ತಿಳಿಸೋದಾದ್ರೆ. ನಮ್ಮೂರಲ್ಲಿ ಒಟ್ಟು ಜನಸಂಖ್ಯೆ 720 ಇದೆ. 720 ಜನಸಂಖ್ಯೆ ಇದೆ. ಒಂದು 500 ಓಟ್ ಇದೆ. ಜನಸಂಖ್ಯೆ 720 ಇದೆ. ಸರ್, ತಮ್ಮ ಗ್ರಾಮಕ್ಕೆ ಹುಣಸಳ್ಳಿ ಅಂತ ಏನಕ್ಕೆ ಹೆಸರಿಟ್ರು, ಅದರ ಇತಿಹಾಸದ ಬಗ್ಗೆ ಏನಾದರೂ ತಿಳಿಸೋದಾದ್ರೆ. ನಮ್ಮ ತಂದೆಯವರ ಕಾಲದಿಂದ ಅದೇ ಹೆಸರು ಬಂದಿದೆ. ಇನ್ನೇನು 2-3 ತಲೆಯಿಂದ ಅದೇ ಹೆಸರು. ನಮ್ದು ಅದ್ರ ಬಗ್ಗೆ ಏನು ಅಷ್ಟು ಇದಿಲ್ಲ. ಅದರಿಂದ ನಾವು ಊರು ಏನಿದೆ ಅದು ಗ್ರಾಮದಲ್ಲಿ ಏನಿದೆ ಅದೇ ಹೆಸರು ಇರೋದು. ಅದೇನು ತಿಳಿದು ಬಂದಿಲ್ಲ ಸರ್. ಅದರಿಂದ ಏನಕ್ಕೆ ಇಟ್ಟು ಅನ್ನೋದು ಅಷ್ಟೊಂದು ಮಾಹಿತಿ ಇಲ್ಲ ನಮ್ಗೆ. ಸರ್, ಗ್ರಾಮದ ಒಂದು ಸುತ್ತಮುತ್ತಲಿನ ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಅದ್ರ ಬಗ್ಗೆ ಹೇಳೋದಾದ್ರೆ. ಗ್ರಾಮದಲ್ಲಿ ಸುತ್ತಮುತ್ತ ಬೆಟ್ಟದ ವಾತಾವರಣ ಇದೆ. ಪಕ್ಕದಲ್ಲಿ ಚಿಕ್ಕದೇನು ಬೆಟ್ಟ ಇದೆ. ಯಾವುದೇ ಥರದ ತೊಂದರೆ ಇಲ್ಲ. ವಾತಾವರಣ ಚೆನ್ನಾಗಿದೆ. ಒಳ್ಳೆ ಆರೋಗ್ಯಕ್ಕೆ ಅನುಕೂಲವಾದಂಥ ಊರು. ಯಾವುದೇ ಥರ ತೊಂದರೆ ಇಲ್ಲದೆ ಊರು ಚೆನ್ನಾಗಿದೆ ಸರ್. ನಮ್ಮ ಪಕ್ಕದಲ್ಲಿ ನಮ್ದು ಇನ್ನೊಂದು ಗವಿ ಸ್ವಾಮಿಗಳು ಒಂದು ಬೆಟ್ಟ ಇದೆ. ಅದು ಮುಂದೆ ಬರೋ ದಿನಗಳಲ್ಲಿ ಟೂರಿಸಂ ಪ್ಲೇಸ್ ಆಗೋದು ಅಂದ್ಕೊಂಡಿದ್ವಿ. ಅದು ಎಲ್ಲ ಹೋಗೋವ್ರಿಗೆಲ್ಲ ಅನುಕೂಲ ಇದೆ. ಅವತ್ತು ಇತಿಹಾಸ ಇದೆ, ನಂಗೆ ಅಷ್ಟು ತಿಳಿದು ಬಂದಿಲ್ಲ. ಆ ಕಾಲದಿಂದ ಬೆಟ್ಟ ಚಿಕ್ಕದೇನು ಬೆಟ್ಟದ ಪಕ್ಕದಲ್ಲಿ ಇದೆ. ಎಲ್ಲ ವರ್ಷಕ್ಕೆ ಹಬ್ಬಕ್ಕೆ ಹೋಗಿ ಊರು ಗ್ರಾಮದಿಂದ ಪೂಜೆ ಮಾಡಿಸ್ಕೊಬತ್ತೀವಿ. ಅದು ಪ್ರತಿ ಯುಗಾದಿ ಹಬ್ಬದ ದಿನಕ ಜೋರಾಗಿ ಕಾರ್ಯಕ್ರಮ ಇಟ್ಕೊಂಡು ಪೂಜೆ ಮಾಡಿಸ್ತೀವಿ ಗ್ರಾಮದಿಂದ. ಅದೇ ಅದು ಪುರಾತನ ಕಾಲದ. ಅದು ಇನ್ನೂ ನಮ್ಗೆ ಮಾಹಿತಿ ತಿಳ್ಕೊಳಕ್ಕೆ ಅಳಬ್ರು ಸಿಕ್ಕಿಲ್ಲ. ಗ್ರಾಮದಲ್ಲಿ ಅದೇ ನಮ್ಗೆ ಈಗ ಬೆಟ್ಟದಲ್ಲಿರೋ ದೇವ್ರು ಅಂತ ತಿಳ್ಕೊಬೇಕು ಅಂದ್ರೆ ಅದೇ ಊರದು. ಇಲ್ಲಿ 2 ದಿನ ಸಹ ದೇವಸ್ಥಾನ ನಮ್ದು ಹಿಂದಿನ ಕಾಲದಿಂದ ಬಂದಿರೋ ದೇವಸ್ಥಾನ. ಯಾವುದೇ ಕಾರ್ಯಕ್ರಮ ಆಗಿರ್ಲಿ, ಊರುಗಳಲ್ಲಿ ಜಾತ್ರೆ ಆಗಿರ್ಲಿ, ಪ್ರತಿಯೊಂದು ನಮ್ಮಲ್ಲಿ ಇಲ್ಲಿ ಕಾಲದಿಂದ ಏನ್ ನಡ್ಕೊಂಡ್ ಬಂದಿದೆ ಅದನ್ನೇ ನಡೆಸ್ತಿರೋದು. ಚೆನ್ನಾಗಿದೆ. ವಾತಾವರಣದಲ್ಲಿ ಏನು ತೊಂದರೆ ಇಲ್ಲ. ನೀರಿನದು ಸ್ವಲ್ಪ ಕಬ್ಬಿ ನೀರು ನಮ್ಮಲ್ಲಿ ಬಂದಿಲ್ಲ. ಬೇರೆ ಕಡೆ ಬೋರ್ಗಳ ವ್ಯವಸ್ಥೆ ನೀರಿದೆ. ಇರೋರ್ಗೆ ತೊಂದರೆ ಇಲ್ಲದೆ ಇರೋ ವಾತಾವರಣ ಊರ್ಲಿ. ಸರ್, ಪ್ರಸ್ತುತ ಗ್ರಾಮದ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ. ಮೂಲಭೂತ ಸೌಕರ್ಯ ಅಂತಂದ್ರೆ ಸಹ ಫಸ್ಟ್ ಈಗ ನೀರು, ಶುದ್ಧ ನೀರಿನ ಘಟಕ ಆಗ್ಬೇಕು. ಮೇನ್ ನಮ್ಮಲ್ಲಿ ಇರೋ ನೀರು ಎಲ್ಲ ಸುಂಕದ ಕಟ್ಟೆ ತರ ಆಗ್ಬಿಟ್ಟು ಜನಗಳಿಗೆ ಕುಡಿಯೋ ನೀರು ಸರಿ ಇಲ್ಲ. ಅದರಿಂದ ಆರೋಗ್ಯ ಸರಿಯಾಗಿಲ್ಲ. ಒಂದು ಆರೋಗ್ಯ ಒಂದು ಏರ್ಪೇರ್ ಆಯ್ತಾ ಇರ್ತಾವ. ನೀರು ಮಾಮೂಲಿ ಬೋರ್ಗಲ್ಲಿ ಫಿಲ್ಟರ್ ನೀರು ಸಿಗ್ತಾ ಇಲ್ಲ. ನೀರಿನದೇ ಫುಲ್ ತೊಂದರೆ. ಶುದ್ಧ ನೀರಿನ ಘಟಕ ಆಗ್ಬೇಕು ನಮ್ಮೂರ್ಗ. ಯಾವ ತರದಿಂದ ನೀರಿನ ಸೌಲಭ್ಯ ಇನ್ನೂ ಸರಿಯಾಗಿ ತಲುಪಿಲ್ಲ. ನೀರಿದೆ, ಅದದು ಕುಡಿಯೋಕೆ ಯೋಗ್ಯ ನೀರಲ್ಲ. ಅದೊಂದು ನೀರಿನ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಊರುಗಳಲ್ಲಿ ಡ್ರೈನೇಜ್ ಕ್ಲೀನ್ ಇಲ್ಲ.
ಡ್ರೈನೇಜ್ ಕ್ಲೀನ್ ಮಾಡ್ಬೇಕು, ಹ್ಮ್ ಹ್ಮ್ ಅದು ಗ್ರಾಮ ಪಂಚಾಯತಿಯಿಂದ ಆಯ್ತಾ ಇಲ್ಲ. ಹ್ಮ್ ಹ್ಮ್ ರೋಡ್ ವ್ಯವಸ್ಥೆಗಳು ಕ್ಲೀನ್ ಆಗಿಲ್ಲ, ಅದು ಆಗ್ಬೇಕು. ಹ್ಮ್ ಹ್ಮ್ ಇನ್ನು ಊರುಗಳಲ್ಲಿ ಸುಮಾರು ಕಾರ್ಯ ಇವೆ, ಒಂದು ಪಂಚಾಯತಿಗಳಲ್ಲಿ ಮಾಡ್ತಾ ಇಲ್ಲ. ಹ್ಮ್ 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 ಸುಮಾರು ಪೆಂಡಿಂಗ್ ಇಟ್ಕೊ ಹೋಯ್ತಾವ್ರ. ಒಂದು ಕೆಲಸಗಳು ಕ್ಲೀನ್ ಆಗಿ ಮಾಡ್ತಾ ಇಲ್ಲ. ನೀರಿನ ಶುದ್ಧ ನೀರಿನ ಘಟಕ ಒಂದು ನಮ್ಮೂರ್ಗೆ ಆಗ್ಬೇಕು ಸರ್. ಮೇನ್ ಅದೇ ಇಂಪಾರ್ಟೆಂಟ್ ಆಗಿರೋದು. ನೀರು ಸಿಗ್ತೇ ಇಲ್ಲ ಕುಡಿಯೋಕೆ ಜನಗಳಿಗೆ. ತಮ್ಮ ಗ್ರಾಮದಲ್ಲಿ ಒಂದು ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಯಾವ ರೀತಿಯ ನಡೀತಾ ಇದೆ, ಕಸ ವಿಲೇವಾರಿ ಯಾವ ರೀತಿಯಾಗಿ ಆಗ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಗ್ರಾಮದಲ್ಲಿ ಸಹ ಕಸ ಇಳುವರಿ ಅದು ನಡೀತಾ ಇಲ್ಲ. ಅದು ಪಂಚಾಯತಿಯಿಂದ ಇಳುವರಿ ಕೆಲಸ ಏನು ನಡೆದಿಲ್ಲ. ಅದು ಯಾವುದೇ ತರದಲ್ಲಿ ಗ್ರಾಮ ನೈರ್ಮಲ್ಯ ಆಯ್ತಾ ಇಲ್ಲ. ಅದರಿಂದ ತುಂಬಾ ತ್ಯಾಜ್ಯ ವಸ್ತುಗಳಿಂದ ಪ್ರಾಬ್ಲಮ್ ಐತೆ ಹೊರತು ಊರುಗಳಿಗೆ ಅದು ಕ್ಲೀನ್ ಆಗಿ ಪಂಚಾಯತಿ ಅವರು ಮಾಡಿಸ್ತಾ ಇಲ್ಲ. ಯಾವ್ದೇ ಒಂದ್ ಸಾರಿ ನಾವು 1 2 ಸಾರಿ 3 ಸಾರಿ ಹೇಳಿ ಎಲ್ರಿಗೂ ಹೇಳಿ, ಊರ್ ಗ್ರಾಮದವರೆಲ್ಲ ಹೋಗಿ ಹೇಳಾರ, ಒಂದ್ಸರು ಮಾಡಿಲ್ಲ. ಅದ ಗ್ರಾಮ ನೈರ್ಮಲ್ಯಲ್ಲಿ ಅದು ಪಂಚಾಯತಿ ಅವ್ರದ್ದು ಏನು ಮಾಡ್ತಾ ಇಲ್ಲ. ಅದು 0% ನಮ್ಮ ಊರ್ಗ ಏನು ಮಾಡಿಲ್ಲ ಸರ್. ಡ್ರೈನ್ ಕ್ಲೀನ್ ಮಾಡಿಸೋದು ವರ್ಷಕ್ಕೆ ಒಂದ್ಸತ್ ಮಾಡಿಸ್ತಾರ. ಅದು ಜಾತ್ರಾ ಟೈಮ್ ಬಂದಾಗ ಪುನಃ ಹೆಂಗಿತ್ತು ಹಂಗೆ ಡ್ರೈನ್ ನಲ್ಲಿರೋ ನೀರು ರೋಡ್ ಗರ್ದವ್ರದ್ದು ಸ್ಕೂಲ್ ಹೋಗ ಮಕ್ಳು ಸುತ್ತ ತುಳ್ಕೊಂಡ್ ತಿರ್ಗಾಡ್ತಾವ್ರ, ಓಡಾಡಕ್ ಆಗ್ತಾ ಇಲ್ಲ. ಡ್ರೈನ್ ಅಲ್ಲಿ ಹರಿತಾ ಇರೋ ನೀರೆಲ್ಲ ರಸ್ತೆಗೆ ಬರ್ತಾ ಇರೋದ್ರಿಂದ ಓಡಾಟಕ್ಕೂ ತೊಂದರೆ ಆಯ್ತದ. ಸ್ಕೂಲ್ ಮಕ್ಕ ಅದನ್ನ ತುಳ್ಕೊಂಡು ಹೋಯ್ತಾವ್ರ. ಎಲ್ಲಾ ಸ್ಕೂಲ್ ಹೋಗ್ಬೇಕು ಮಕ್ಳು ಹೋಗ್ಬೇಕಾರೆ ಅದೇ ಮೇನ್ ರೋಡ್ ಇಂದ ನೀರ್ ಕರ್ಕ ಬತ್ತಾದ. ಕ್ಲೀನ್ ಇಲ್ಲ, ಊರ್ಲಿ ಅದೊಂದು ವ್ಯವಸ್ಥೆ ಇಲ್ಲ ಸರ್. ಕಸ ಇಳುವರಿ ಸರ್ ಅದಿಲ್ಲ. ಪಂಚಾಯತಿಯಿಂದ ಗಾಡಿ ಮಾಡ್ತೀವಿ ಬಂದು ಬೈಕ್ ಅಂತ ಹೇಳಿದ್ರು. ಅವರು ವಾರ ವಾರಕ್ಕೊಂಟು ಪೇರ ಬಂದು ಕಸದಿಂದ ತಗೊಂಡ್ ಹೋಗ ಹಾಕೋ ಹೊರಗಡ ಊರ್ಗಳಗಡ ಸೌಲಭ್ಯ ಮಾಡೋ. ಅದೆಲ್ಲ ಒಂದ್ಸತ್ ಬಂದ್ ಹೇಳ್ಬಿಟ್ಟು ಹೋದೇವ್ದು, ಯಾವ ವ್ಯಾನು ಬರಲ್ಲ, ಏನೂ ಇಲ್ಲ. ಅದು ತೊಂದ್ರೆಲೇ ಇದ್ದೇ ಹೊರ್ತು ಅದು ಚೆನ್ನಾಗ್ ಆಯ್ತೇ ಇಲ್ಲ. ಕಸ ಇಳುವರಿ ಇಲ್ಲ ಗ್ರಾಮದಲ್ಲಿ. ಎಲ್ಲಾ ಕಡೆನೂ ಅದೇ ತೊಂದ್ರಿ ಆಯ್ತಾ. ಅದ ವಾಹನ ಇದೆ, ತಗೋಬತ್ತೇ ಇಲ್ಲ. 2 ಬಾಕ್ಸ್ ಡಬ್ಬಗಳು ಕೊಟ್ರು, ಹಸಿ ಕಸ ಮತ್ತೆ ಒಣ ಕಸ 2 ಹಾಕಕ್ಕ. ಅದು ಯೂಸ್ ಮಾಡ್ಬೇಕಾರೆ ವ್ಯಾನೇ ಬತ್ತೇ ಇಲ್ವಲ್ಲ, ಅದಾಗಕ್ಕ. ಒಂದ್ಸತ್ತರ ಪಂಚಾಯತಿಲಿ ಒಂದ್ ದಿನಕ್ಕೆ ಬರೋದ್ ಬಿಡಿ, ಒಂದ್ ವಾರಕ್ಕೆ ಒಂದ್ ಟ್ರಿಪ್ ಬಂದ್ರ ಹಾಕ್ಸ್ಕೊಯ್ತಾರ. ಬತ್ತೇನೇ ಇಲ್ಲ. ಅವ್ರು ಡಬ್ಬ ಮಾತ್ರ ಇದ್ದ ಏನೋ ಗೊತ್ತಿಲ್ಲ, ಪತ್ತೆ ಇಲ್ಲ. ಅದು ತೊಂದ್ರಿನೇ. ಅದ್ ತೆಗೆದು ಎಲ್ಲಾರ ಬೀಸಾಡ್ತಾರ, ಪುನಃ ಅಲ್ಲೇ ಗಲೀಜಾಗೋದು, ಮಕ್ಕಳಿಗೆ ಆರೋಗ್ಯ ತೊಂದರೆ ಆಗೋದು. ಹೌದು, ಅದರಿಂದ ನೈರ್ಮಲ್ಯ ಕೆಡುತ್ತೆ, ಅದರಿಂದಾಗಿ ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಸಮಸ್ಯೆಗಳು ಬರ್ತದ. ಪಂಚಾಯತಿಯಿಂದ ಮಾಡ್ತಾ ಇಲ್ಲ ಸರ್, ಕ್ಲೀನ್ ಆಗಿ ಅದು ಮಾಡ್ತಾ ಇಲ್ಲ. ನಾವ್ ಹೇಳಿವಿ 2-3 ಸರಿ ಮಾಡಿಲ್ಲ. ಊರ್ಲಿ ಅದು 2 ಕಡೆ ಎಲ್ಲಾರ ಕಡೆ ತೊಂದ್ರೆನೇ ಅದು. ನಮ್ಮ ಊರ್ಲಿ ಕ್ಲೀನ್ ಆಗಿ ಆಯ್ತಾ ಇಲ್ಲ. ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇರುವಂತಹ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಅದು ಯಾವ ರೀತಿ ಲಭ್ಯ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ನಮ್ಮಲ್ಲಿ ಸರ್ ಸ್ಕೂಲ್ ಇರೋದು 1ರಿಂದ 5ನೇ ತರಗತಿ ಗಂಟ. ಸ್ಕೂಲು ಶಿಕ್ಷಣ ಹುಡುಗರಿದ್ದಾರೆ, ಸರಿಯಾಗಿ ಎಜುಕೇಶನ್ ಇಲ್ಲದ ಕಾರಣ ಬೇರೆ ಕಡೆ ಹೋಯ್ತವ್ರ. ಸ್ಕೂಲು ಸ್ವಲ್ಪ ಡೆವಲಪ್ಮೆಂಟ್ ಆಗ್ಬೇಕು. ಮಾಸ್ಟರ್ಗಳು ಇರೋರು ಚೆನ್ನಾಗಿ ಪಾಠ ಮಾಡ್ತಾವ್ರ. ಸ್ಕೂಲ್ ಡೆವಲಪ್ ಆಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗ್ಬೇಕು, CPS ಆಗ್ಬೇಕು. LPS ಮಾತ್ರ ಇರುತ್ತೆ ನಮ್ದು. ಅದೊಂದು ಪ್ರಾಬ್ಲಮ್ ಅದ. ಶಿಕ್ಷಣದಲ್ಲಿ ಓದಿದಾರೆ, ಎಜುಕೇಶನ್ ಅಲ್ಲಿ ಇದಾರೆ ಊರ್ಲಿ. ಆದ್ರೂ ಊರ್ಲಿ ಓದಂತ ಮಕ್ಳಿಗೆ ಇನ್ನು ಬರೀ 5ನೇ ತರಗತಿ ಗಂಟೆ 7ನೇ ತರಗತಿ ಗಂಟೆ ಆಗ್ಬೇಕು. ಊರ್ಲಿ ಶಿಕ್ಷಣ ವ್ಯವಸ್ಥೆಲಿ ಚೆನ್ನಾಗಿದೆ. ಊರ್ಲಿ ಪ್ರತಿಯೊಂದು ಮನೇಲಿ ವಿದ್ಯಾವಂತರ ಅವರ, ಒಂದು 80% ವಿದ್ಯಾವಂತರ ಅವರ. ಈಗ ಮನೆಯಲ್ಲಿ ಪ್ರತಿಯೊಬ್ಬ ಮನೇಲಿ ವಿದ್ಯಾವಂತರ ಅವರ. ಶಿಕ್ಷಣದಲ್ಲಿ ಮುಂದುವರೆದಿದೆ ಊರು ಒಟ್ಲಿ. ಅದೇ ಈಗ ನಮ್ಮಲ್ಲಿ ಓದ್ತಾವ್ರ ಎಲ್ಲ. ಅಲ್ಲಿ ಟೈಮಿಂಗ್ಸ್ ಇಲ್ಲ, ಬಸ್ ಬರಲ್ಲ. ಸ್ಕೂಲ್ ಮಾಸ್ಟರ್ಗಳು ಟೀಚರ್ಸ್ ಅಲ್ಲಿ ಬಂದ್ ಪಾಠ ಮಾಡಕ್ಕಾಗಲ್ಲ ಟೈಮಿಂಗ್ಸ್. ಸಾರಿಗೆ ಪ್ರಾಬ್ಲಮ್ ಇರೋದ್ರಿಂದ ಈ ಎಲ್ಲ ಎಜುಕೇಶನ್ ಎಲ್ಲಿ ಚೆನ್ನಾಗಿ ಅದ ಕಡೆ ಸೇರ್ಸ್ಲೇಬೇಕಲ್ಲ. ಅವ್ರೇನಾರ ಆಗಿರ್ಲಿ ಅಂದ್ಬಿಟ್ಟು ಪ್ರೈವೇಟ್ಲಿ ಸ್ವಲ್ಪ ಮಕ್ಳು ಓದ್ತಾವ್ರ. ಅವ್ರು ಇಲ್ಲಿ ಸೇರ್ಸಕಲ್ಲಿ ಚೆನ್ನಾಗಿ ವಸತಿ ಚೆನ್ನಾಗಿದ್ರೆ ಎಲ್ಲೇ ಓದಿಸ್ತಾರ. ವಸತಿ ಇಲ್ಲದ ಕಾರಣಕ್ಕ ಬೇರೆ ಕಡೆ ಓದಿಸ್ತಾ ಇದಾರೆ ಹೊರತು ಬೇರೆ ಏನ್ ತಪ್ಪೇನಿಲ್ಲ ಅವ್ರದ್ದು. ಇಲ್ಲಿ 7ನೇ ತರಗತಿ ಗಂಟೆ ಸ್ಕೂಲ್ ಆದಾಗ 7 ಗಂಟೆ ಓದಿ ಸ್ವಲ್ಪ ಹುಡುಗರು ದೊಡ್ಡವರಾದಾಗ ಬೇರೆ ಕಡೆ ಸೇರ್ಸೋ ಸರಿ ಇತ್ತ. ಚಿಕ್ಕ ಮಕ್ಳಲ್ಲ ಅದಕ್ಕ ಮನಗಳಿಗೆ ಹೋಗ್ಬೇಕು, ನಡಿಯಕ ನಡ್ಕೊಂಡು ಹೋಗಕ್ಕಾಗದ ಸರ್. ಟಂಪೋದಲ್ಲಿ ಸರ್ಗೂರು ಮೈಸೂರು ಎಲ್ಲ ಓದಿಸ್ತಾವ್ರು, ಬೇರೆ ಕಡೆ ವ್ಯವಸ್ಥೆ ಮಾಡ್ತಾವ. ಶಿಕ್ಷಣ ಇಲಾಖೆ ಶಿಕ್ಷಣದಲ್ಲಿ ಮಾತ್ರ ಮುಂದುವರೆದಿದೆ ಊರು. ಓದಿ ಈಗ ಆಗ್ಲಂಗೇನಿಲ್ಲ. 80% ನಮ್ಮೂರು ಶಿಕ್ಷಣದಲ್ಲಿ ಆಗಿದ್ದಾರೆ, ಚೆನ್ನಾಗಿ ಓದ್ತಾವ್ರ. ತಮ್ಮ ಗ್ರಾಮದಲ್ಲೇ ಮುಂದುವರಿದಂತೆ ಒಂದು 7ನೇ ತರಗತಿ ತನಕ ಶಾಲೆ ಆದ್ರೆ ಅನುಕೂಲ ಆಗುತ್ತೆ ಅನ್ನೋದು ತಮ್ಮ ಅಭಿಪ್ರಾಯ. 7ನೇ ತರಗತಿ ಗಂಟ ಆದ್ರ ಹುಡುಗರು ಜಾಸ್ತಿ ಅಲ್ಲೇ ಓದ್ತಾರ. ಒಂದೇ ಇದು ಇತ್ತು, ಬೇರೆ ಕಡೆ ಸೇರ್ಸಲಾಗ. ಅದೊಂದು ನಮ್ಗ 7ನೇ ತರಗತಿ ಗಂಟ ಸ್ಕೂಲ್ ಆಗ್ಬೇಕು, ಬಿಲ್ಡಿಂಗ್ ವ್ಯವಸ್ಥೆ ಆಗ್ಬೇಕು. ಬಿಲ್ಡಿಂಗ್ ಕಡಿಮೆ 2 ಇರೋದು. ಒಂದು ಬಿಲ್ಡಿಂಗ್ ವ್ಯವಸ್ಥೆ ಆಗಿ ಸ್ಕೂಲ್ ಒಂದು ಆಟದ ಮೈದಾನ ಇಲ್ಲ ನಮ್ಮಲ್ಲಿ. ಅದೊಂದು ಹುಡುಗರುಗಳಿಗೆ ಆಡಕ್ಕೆ ಆಗ್ಲಿ ಏನೇನು ಕ್ಲೀನ್ ಆಗಿ ಒಂದು ಬಿಲ್ಡಿಂಗ್ ವ್ಯವಸ್ಥೆ, ಒಂದು ಆಟದ ಮೈದಾನ 2 ಆಗ್ಬೇಕು. ಅದು ಇಲ್ಲದೆ ಇದರಿಂದ ಬೇರೆ ಕಡೆ ಹೋಯ್ತಾವ್ರ ಓದಕ.
ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ತಿಳಿಸೋದಾದ್ರೆ? ಆರೋಗ್ಯ ಏನೋ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಎಲ್ಲ ಆರೋಗ್ಯದಲ್ಲಿ ಅಂತ ತೊಂದ್ರೆ ಏನಿಲ್ಲ. ಆರೋಗ್ಯ ಆದ ಮಟ್ಟಿಗೆ ಎಲ್ಲ ಊರ್ಲಿ ಜನಗಳು ಅದೇ ತರ ಬೇರೆ ತರ ಯಾವ್ದು ರೋಗ ರುಜಿನಗಳಿಲ್ಲ, ಚೆನ್ನಾಗಿದ್ದಾರೆ. ಆರೋಗ್ಯ ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಆರೋಗ್ಯ ಚೆನ್ನಾಗಿದೆ, ಊರು ಏನ್ ತೊಂದ್ರೆ ಇಲ್ಲ. ಯಾವುದೇ ತರ ತೊಂದರೆಗಳು ಬಂದಾಗ ನಾವು ಸರ್ಗೂರು ಹತ್ರದಲ್ಲಿರೋದ್ರಿಂದ ಸರ್ಗೂರ್ಗೆ ಬರ್ಬೇಕು. ಇನ್ನೊಂದು ಒಂದು ಹಾಸ್ಪಿಟ್ಲ್ ವ್ಯವಸ್ಥೆ ಆದ್ರೂ ಚೆನ್ನಾಗಿರುತ್ತೆ. ಊರ್ಲಿ ಅವು ಇಲ್ಲ, ಸಿಂಪಲ್ ಆಗಿ ಒಂದು ಲೇಡೀಸ್ ನರ್ಸ್ ಯಾರ ಇದ್ದು ಒಂದು ಕ್ವಾರ್ಟರ್ಸ್ನಾಗ ಆಗಿ ಯಾವ್ದಾರ ಸಣ್ಣ ಪುಟ್ಟದ ಏನೋ ತೊಂದರೆ ಆದಾಗ ಎಮರ್ಜೆನ್ಸಿಗೆ ತೋರ್ಸ್ಕೊಳಕ ಅದೊಂದು ಅನುಕೂಲ ಆಗ್ಬೇಕು. ನಮ್ಮೂರ್ಲಿ ಅದಿಲ್ಲ. ಇಲ್ಲಿ ಯಾವ್ದೇ ಒಂದು ಚಿಕ್ಕದಾಗಿ ಏನೇ ತೊಂದರೆ ಆದ್ರೂ ಸರ್ಗೂರು ಬರ್ಬೇಕು. 12 ಕಿಲೋಮೀಟರ್ ಆನಾ ಕಾಟ ನೈಟು ಕಾಡು ಪ್ರಾಣಿಗಳ ಕಾಟ ಇರುತ್ತೆ. 12 ಗಂಟೆ ರಾತ್ರಿ ಆಗಿರ್ಲಿ ಎಷ್ಟೊತ್ತೇ ಆಗಿರ್ಲಿ ನಾವು ಸರ್ಗೂರ್ಗೆ ಬರ್ಬೇಕು. ಅದು ಆದ್ರೆ ನಮ್ಗೆ ಇನ್ನೂ ಒಂದು ಅನುಕೂಲ ಸರ್. ಅದೊಂದು ಸ್ಕೂಲಲ್ಲಿ ನಮ್ಮ ಊರ್ಲಿ ಅದೊಂದು ಹಾಸ್ಪಿಟ್ಲು, ಒಂದು ಚಿಕ್ಕದಾಗಿ ಒಂದು ಹಾಸ್ಪಿಟ್ಲಿ ಆಗಿರ್ಲಿ, ಎಮರ್ಜೆನ್ಸಿ ತೋರ್ಸ್ಕೊಳಕ್ ಒಂದು ತೊಂದರೆ ಆದಾಗ ಬಂದಾಗ ಅದು ಇನ್ನೂ ಒಳ್ಳೇದಾಯ್ತ. ಅದೊಂದು ಬೇಕು. ತುರ್ತು ಸಂದರ್ಭಗಳಲ್ಲಿ ತುರ್ತು ಚಿಕಿತ್ಸೆಯನ್ನು ಪಡ್ಕೊಳ್ಳೋದಿಕ್ಕೆ ನಿಮ್ಮ ಊರಲ್ಲಾಗಿರ್ಬೋದು ಅಥವಾ ಅಕ್ಕಪಕ್ಕದಲ್ಲಾಗಿರ್ಬೋದು ತಮಗೆ ಸ್ಥಳೀಯವಾಗಿ ಆದಷ್ಟು ಬೇಗ ಒಂದು ಆರೋಗ್ಯ ಸೌಲಭ್ಯ ಸಿಗೋ ತರ ಅಕ್ಕಪಕ್ಕದಲ್ಲಿ ಅಥವಾ ತಮ್ಮ ಗ್ರಾಮದಲ್ಲಿ ಒಂದು ಹಾಸ್ಪಿಟಲ್ ಆದ್ರೆ ಅನುಕೂಲ ಅನ್ನೋ ತಮ್ಮ ಅಭಿಪ್ರಾಯ? ಹೌದು ಸರ್. ಇನ್ನು ಸಾರಿಗೆ ವ್ಯವಸ್ಥೆಯ ಬಗ್ಗೆ ಮಾತಾಡೋದು? ಸಾರಿಗೆ ವ್ಯವಸ್ಥೆ ಏನಂದ್ರೆ ಸರ್, ನಮ್ಮ ಊರ್ಲಿ ಬಸ್ಸು ಬರ್ತಾವ, ಅದು ಮಕ್ಕಳಿಗೆ ಹೋಗಕ್ಕೆ ಅಲ್ಲಿ ಕಾಲೇಜ್ಗೆ ಅಲ್ಲಿ ಟೈಮಿಂಗ್ಸ್ ಇಲ್ಲ. ಸಾರಿಗೆ ವ್ಯವಸ್ಥೆಯಲ್ಲಿ ಇನ್ನೂ ಬಸ್ಗಳ ಸೌಲಭ್ಯ ಇಲ್ಲ. ಬೆಳಿಗ್ಗೆ ಟೈಮು 6 ಗಂಟೆಗೆ ಬಂದೋಯ್ತವ. ಸ್ಕೂಲ್ ಮಕ್ಕಳಿಗೆ ಒಂದು 8 ಗಂಟೆ 9 ಗಂಟೆಗೆ ಒಂದು ಬಸ್ ಬೇಕು. ಪುನಃ ಸಾಯಂಕಾಲ ಬೇಕು, ಮಧ್ಯಾಹ್ನ ಬೇಕು, ನೈಟು ಒಂದು 8 ಗಂಟೆ 9 ಗಂಟೆಗೆ ಒಂದು ಬಸ್ ಬೇಕು. ಬಸ್ಗಳ ವ್ಯವಸ್ಥೆ ಬೇಕು. ನಮ್ಮೂರ್ಗೆ ಬಸ್ ವ್ಯವಸ್ಥೆಗಳು ಕಡಿಮೆ. ಟೀಚರ್ಸ್ ಸ್ಕೂಲ್ಗೆ ಬರ್ಬೇಕಾದ್ರೆ ನಮ್ಗೆ ಹುಷಾರಿಲ್ಲದವರಾಗಿರ್ಲಿ, ಹಾಸ್ಪಿಟ್ಲಿಗೆ ಎಲ್ಲಿ ಲೇಟಾಗಿ ಎಲ್ಲ ಹೋಗಿದ್ ಸಂಬಂಧಿಕರ ಮನೆಗೆ ಹೋಗಿದ್ ಬರೋದಾರೆ ಬಸ್ ಸಾರಿಗೆ ವ್ಯವಸ್ಥೆ ಸ್ವಲ್ಪ ತೊಂದರೆ ಇದೆ. ಬಸ್ ಬೇಕು, ಬಸ್ ಇವೆ, ಟೈಮಿಂಗ್ಸ್ ಇಲ್ಲ. ನೈಟ್ ಬರೋದು 4 ಗಂಟೆಗೆ ಒಂದು ಬಸ್ ಬೇಕು. ಬೆಳಿಗ್ಗೆ 9 ಗಂಟೆಗೆ ನಮ್ಮ ಸರ್ಗೂರ್ ಕಡೆಗ ಬೆಳಿಗ್ಗೆ 9 ಗಂಟೆಗೆ ಒಂದು, 9 ಗಂಟೆಗೆ ಒಂದು, ಪುನಃ 4 ಗಂಟೆಗೆ ಒಂದು, 6 ಗಂಟೆಗೆ ಒಂದು, ಇತ್ತಿಂದ ಹೋಗ್ಬೇಕು, ಅತ್ತಿಂದ ಬರ್ಬೇಕು. ಆ ತರ ಒಂದು ಸಾರಿಗೆ ವ್ಯವಸ್ಥೆ ಆಗ್ಬೇಕು. ಸಾರಿಗೆ ವ್ಯವಸ್ಥೆ ಇಲ್ಲ, ಅದ್ರ ತೊಂದರೆ ಇದೆ ಸ್ವಲ್ಪ. ಈ ಬಸ್ ಇಲ್ಲದ್ರೆ ದೈನಂದಿನ ತೊಂದರೆ ಆಯ್ತಿರೋದು. ಈ ಬಸ್ಗಳ ವ್ಯವಸ್ಥೆ ಬೇಕು. ಆ ಬಸ್ಗಳ ವ್ಯವಸ್ಥೆ ಆದಾಗ ಬಂದು ಹೋಗಕ್ಕೆ ಸರ್ಗೂರ್ಗೆ ಅಲ್ಲಿ ನಮ್ಮ ಮಕ್ಳು ಓದಕ್ಕೆ ಯಾರ ಬಂದಿರ್ಲಿಲ್ಲ, ನೈಟ್ ಅಲ್ಲಿ ಕಾಲೇಜಿಂದ ಬಂದ ಅಲ್ಲಿ ಕರ್ಕ ಬರಕ ಅದಿಲ್ಲದೆ ಓಡಾಡಕ್ಕೆ ನಮ್ಗೆ ತೊಂದರೆ ಆಯ್ತದ. ಬಸ್ ವ್ಯವಸ್ಥೆನೇ ಇಲ್ಲದೆ ಬೇರೆ ಕಾದು ಟಂಪೋ ಗಿಂಪೋಗಳಲ್ಲಿ ಬರ್ಬೇಕು. ಅದು ಸುಮಾರು ತೊಂದರೆ ಆಯ್ತದೆ. ಎಲ್ಲರ ಹತ್ರನೂ ಬೈಕ್ ಇರಲ್ಲ. ಒಂದ ಎಲ್ಲರ ಹತ್ರನು ಬೈಕ್ ಅದ, ನಾವ್ ಹೇಳಕ್ ಇರಲ್ಲ. ಎಲ್ಲ ಹೋಗಿರ್ತಾರ ಅವರು. ಈಗ ನಮ್ಮ ಮಕ್ಳು ಕಾಲೇಜ್ಗೆ ಹೋಗಿರ್ತಾರ, ಅವ್ರು ಬರ್ಬೇಕು. ಸ್ಕೂಲ್ಗೆ ಹೋಗಿರ್ತಾರ ಅವ್ರು. ನಾವು ಬೈಕ್ ನಾವೆಲ್ಲೇ ಕೆಲ್ಸಕ್ಕೆ ಹೋಗಿ ಅವರೆಲ್ಲ ಬಂದು ಪುನಃ ನಮ್ ಲೇಟ್ ಆಗಿ ಈ ಕಾಡು ಪ್ರಾಣಿಗಳ ಕಾಟ ಇರೋದ್ರಿಂದ, ಆಮೇಲೆ ಕಾಡು ದಡ್ಡಲ್ಲಿರೋದ್ರಿಂದ ಬಿರೋಡ್ ಸಿಗದನ್ ಬೆಟ್ಟ ಡ್ಯಾಮು, ಆನೆಗಳಲ್ಲಿ ಹುನಿಗಳಲ್ಲಿ ಟೈಮಿಂಗ್ಸ್ ಇಲ್ಲದೆ ಬಂದ್ಬಿಡ್ತಾವ. ನೈಟ್ ಎಲ್ಲ 6 ಗಂಟೆ ಆದ್ಮೇಲೆ ಶುರು ಆಗಿರ್ತಾವ. ಅದರಿಂದ ಬಸ್ ವ್ಯವಸ್ಥೆ ಇದ್ರೆ ಎಷ್ಟೊತ್ತಾರು ಬಂದ್ ತಲುಪ್ತೀವಿ, ಏನು ತೊಂದರೆ ಇಲ್ಲ ಅನ್ನೋದು ಒಂದು ಧೈರ್ಯ ಅವರಿಗೆ. ಮಲ್ಲಿ ನಮ್ಮ ಹೋಗಿರೋ ಈಗ ಮನೆಗೆ ಬತ್ತರ ಓದ್ಕೊಂಡು ಬರೋದೊಂದು ಅನುಕೂಲ. ಸಾರಿಗೆ ವ್ಯವಸ್ಥೆ ಒಂದು ಬಸ್ ವ್ಯವಸ್ಥೆಗಳು ಆಗ್ಬೇಕು ಟೈಮ್ಸ್. ಸರ್, JJM ತಮ್ಮ ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಅದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ? ಅದ್ರ ಬಗ್ಗೆ ಹೇಳೋದಾದ್ರೆ? JJMದು ಸಹ ಇನ್ನೂ ಕೆಲಸ ನಡೆದಿದೆ, ಇನ್ನೂ ಶುದ್ಧ ನೀರು ತಲುಪಿಲ್ಲ. ಪೈಪ್ ಲೈನ್ ಮಾತ್ರ ಮಾಡದ ಅವರು. ಆಗ ಇನ್ನೇನೋ ಸುಮಾರು ದೇಶದಲ್ಲೆಲ್ಲ 3/4 ಭಾಗ ಮುಗಿದ್ರು, ನಮ್ಮ ಕಡೆ ಮಾಡೇ ಇಲ್ಲ. ಈಗ ಮಾತ್ರ ಪೈಪ್ ಲೈನ್ ಮಾಡಿ ಬಿಟ್ಟಾರ. ಇನ್ನೂ ನೀರಿನ ವ್ಯವಸ್ಥೆ ತಲುಪಿಸಿಲ್ಲ ನಮಗ ಗ್ರಾಮಗಳಿಗೆ. ಬರೀ ಪೈಪ್ ಲೈನ್ ಮಾಡಿದ್ರ ಹೊರತು ಇನ್ನು ನೀರ್ ಮನೆಗೆ ಬಿಟ್ಟಿಲ್ಲ. ಇನ್ನು ಮನೆ ನೀರ್ ತಲುಪಿಲ್ಲ. ಬರೀ ಪೈಪ್ ಲೈನ್ ಮಾಡಿ ಬಿಟ್ಟಾರ. ಅದೊಂದು ಅಷ್ಟೇ ಇರೋದು ಕೆಲಸ ಮುಂದಕ್ಕೆ ಮಾಡಿಲ್ಲ. ನಾವೊಂದ್ 2-3 ಸತಿ AWಗೆಲ್ಲ ಹೇಳಿವಿ ಜಲ್ದಿ ಮಾಡಿಸ್ಕೊಡಿ ಅಂತ. ಅವ್ರು ಇನ್ನೂ ಮಾಡಿಲ್ಲ. ಕುಡಿಯೋ ನೀರ್ ತಲುಪಿಲ್ಲ ಇನ್ನು. ಹಾಗೆ ತಮಗೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕನೂ ಕೂಡ ಆದ್ರೆ ಅನುಕೂಲ ಅನ್ನೋದು ತಮ್ಮ ಅಭಿಪ್ರಾಯ. JJM ತಮ್ಮ ಗ್ರಾಮಕ್ಕೆ ಇನ್ನೂ ತಲುಪಿಲ್ಲ. ಜೊತೆಗೆ ಈಗ ಪ್ರಸ್ತುತನೂ ಸಹ ಶುದ್ಧ ಕುಡಿಯುವ ನೀರು ತಮಗೆ ಸಿಗ್ತಾ ಇರೋಂತ ನೀರು ಶುದ್ಧ ಇಲ್ಲ. ಅದರಿಂದ ಆರೋಗ್ಯ ಸಮಸ್ಯೆಗಳಾಗ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ಶುದ್ಧ ಕುಡಿಯುವ ನೀರು ಸಿಗಬೇಕು ಅನ್ನೋದು ತಮ್ಮ ಅಭಿಪ್ರಾಯ. ಸರ್, ನರೇಗಾ ಚಟುವಟಿಕೆಗಳ ಬಗ್ಗೆ ಹೇಳೋದಾದ್ರೆ? ನರೇಗಾ ಚಟುವಟಿಕೆಗಳ ಸರ್ ಪಂಚಾಯತಿಯಿಂದ 0% ಸರ್ ನಮ್ಮೂರ್ಗ. ಏನು 1% ಕೆಲಸನೂ ಮಾಡಿಲ್ಲ. ನರೇಗಾದಲ್ಲಿ ಮಾತ್ರ ಸರ್ ಪಂಚಾಯತಿಯಿಂದ ಏನೂ ಆಗಿಲ್ಲ. ಯಾವುದೇ ಒಂದು ಕೆಲಸ ಮಾಡಿಸಿಲ್ಲ, ಒಂದು ರಸ್ತೆಗಳು ಮಾಡಿಸಿಲ್ಲ. ಉದ್ಯೋಗ ಖಾತ್ರಿಲಿ ಒಬ್ರಿಗೂ ಜನಗಳಿಗೆ ಕೆಲಸನೂ ಕೊಟ್ಟಿಲ್ಲ. ಅದ್ ಕೆಲಸ ಕೊಟ್ಟು ಹುಡುಗರಿಗೆ ಕಾರ್ಮಿಕರಿಗೆ ಒಬ್ರಿಗೆ ಕೆಲಸ ಕೊಟ್ಟು ಮಾಡ್ಸೋ ಒಂದ್ಲಿ ಅಂದ್ರೆ ಅದನ್ನು ಮಾಡಿಸಿಲ್ಲ. ನರೇಗಾದಲ್ಲಿ ಪಂಚಾಯತಿಯಿಂದ ಶೂನ್ಯ ಸರ್, ಕೆಲಸ ಏನೂ ಆಗಿಲ್ಲ. ಏನ್ ಕೆಲಸಗಳು ನರೇಗಾ ಚಟುವಟಿಕೆಗಳಲ್ಲಿ ಆಗ್ತಾ ಇಲ್ಲ. ಒಂದು ಕೆಲಸನೂ ಮಾಡಿಲ್ಲ ಊರ್ಲಿ ನರೇಗಾ ಚಟುವಟಿಕೆಗಳಲ್ಲಿ. ಜನಗಳಿಗಾದ್ರಲ್ಲಿ ಏನ್ ಕೊಟ್ಟರ ಅದ್ ಕೆಲಸನೇ ತೋರಿಸಿಲ್ಲ ಅವರು. ಈಗ 5 ವರ್ಷದಲ್ಲಿ ಏನು ಮಾಡಿಲ್ಲ ನರೇಗಾದಲ್ಲಿ. ಏನು
ಬದು ನಿರ್ಮಾಣ ಆಗಿರ್ಲಿ, ಕೃಷಿ ಉಂಡಿ ಆಗಿರ್ಲಿ, ಯಾವ್ದೇ ಪಂಚಾಯತಿಯಿಂದ ನಮ್ಮ ರೈತರಿಗೆ ಏನು ಅನುಕೂಲ ಆಗಿಲ್ಲ. ನಮ್ಮ ಊರ್ ಕಡೆಗಳಲ್ಲಿ, ನಮ್ಮ ಊರ್ಲಿ ಬದು ನಿರ್ಮಾಣ ಆಗಿ ಸಸಿ ನೀಡೋ ಕಾರ್ಯಕ್ರಮ ಆಗಿರ್ಲಿ, ಒಂದು ಏನಾರ ಅಲ್ಲಿನ ಪಂಚಾಯತಿಯಿಂದ ಏನೇನು ಸೌಲಭ್ಯಗಳಿದೆ ಹೊರತು ಅವು ಗ್ರಾಮಗಳಲ್ಲಿ ಬಂದು ತಲುಪಿಲ್ಲ. ನಾವು ಯಾವ್ದೇ ತರದಲ್ಲೂ ನಮಗೆ ತಲುಪಿಲ್ಲ. ಯಾವ್ದೇ ಕೆಲ್ಸಗಳಾರು ಅಷ್ಟೇ ನೆಗ್ಲೆಕ್ಟ್ ಮಾಡ್ತಾರ, ಯಾವ್ದೋ ಒಂದ್ ಮಾಡ್ತಾರ, ಇನ್ನೊಂದ್ ಮಾಡಲ್ಲ. ಒಂದು ನರೇಗಾದಲ್ಲಿ ಎಷ್ಟೋ ರಸ್ತೆಗಳು ಮಾಡಿ ಜನಗಳಿಗೆ ಹೋಗಾಗ ಬರೋರ್ಗ ಜಮೀನುಗಳಿಗೆ ರೋಡ್ ವ್ಯವಸ್ಥೆ ಮಾಡ್ಕೊಡ್ಬೋದು. ಆ ರೋಡ್ ವ್ಯವಸ್ಥೆಗಳನ್ನ ನರೇಗಾದಲ್ಲಿ ಹಾಕೊಂಡು ಯಾವ್ದೇ ಎನರ್ಜಿ ಕೆಲಸ ಒಂದೂ ಮಾಡಿಲ್ಲ ಊರ್ಲಿ. ಕೇಳಿದ್ರ ಫಂಡ್ ಇಲ್ಲ ಪಂಚಾಯತಿಲಿ ಫಂಡ್ ಇಲ್ಲ ಅನ್ಗಡು. ನರೇಗಾ ಕೆಲಸದಲ್ಲಿ ಮಾತ್ರ ಒಂದು ಮಾಡಿಲ್ಲ ಸರ್. ನಮ್ಮೂರು 0% ನರೇಗಾದಲ್ಲಿ ಯಾರಿಗೂ ಉದ್ಯೋಗನೂ ಸುಧಾ ಅದ್ರಲ್ಲಿ ಕೆಲಸ ಹಾಕಿನ ಮಾಡಿವಿ. ನರೇಗಾ ಇದ್ರಲ್ಲಿ ಆ ಜಾಬ್ಗಳು ಮಾತ್ರ ಮಾಡ್ಸಾರ ಅಷ್ಟೇ, ಅದ್ರಲ್ಲಿ ಕೆಲಸ ಮಾತ್ರ ಮಾಡಿಸಿಲ್ಲ. ನರೇಗಾದಲ್ಲಿ ಇಲ್ಲ ಸರ್ ನಮ್ಮ ಪಂಚಾಯತಿಲಿ. ಮನೆಗಳು ಅದೇನು ತೊಂದರೆ, ಮನೆಗಳು ಕೊಟ್ಟರು ಸರ್. ಅದೇನು ಪಂಚಾಯತಿಯಿಂದ ಮನೆಗಳು ಬಂದು ತಲುಪವ ಅದೇನಿಲ್ಲ. ಅದರಲ್ಲಿ ಒಟ್ಲಿ ಪರವಾಗಿಲ್ಲ. ಎಲ್ರಿಗೂ ಮನ ಇಲ್ದೇದವ್ರಿಗೆ ಮನ ಹಾಕ್ಸ್ಕೊಟ್ರ. ಅದೇ ಆಗಿರ್ಲಿ, ಲೈಟ್ ವ್ಯವಸ್ಥೆಯಲ್ಲಿ ಊರಿನಲ್ಲಿ ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರ. ಮನೆಗಳನ್ನ ಕೊಟ್ಟಾರ ಪ್ರತಿಯೊಬ್ಬರಿಗೂ, ಇಲ್ದೇದವ್ರಿಗೂ ಮಾಡಿ ಮನೆ ಕೊಡ್ಬೇಕು ಅಂದ್ಬಿಟ್ಟು ಮನೆಗಳು ಮಾಡಿಕೊಟ್ಟಾರ. ಅದ್ರಲ್ಲೇನು ತೊಂದರೆ ಇಲ್ಲ. ದನದ ಕೊಡುಗೆಗಳನ್ನ ಕೊಟ್ಟಾರ. ಈ ಸಾರಿ ಏನ್ ಕೊಟ್ಟಿಲ್ಲ, ಬಂದಿತ್ತಿಲ್ವ ಏನ. ಹೊಸರೆಲ್ಲ ದನ ಕೊಟ್ಟಿಗೆಗಳು ಎಲ್ಲರೂ ಶೌಚಾಲಯಗಳಲ್ಲಿ ಅವೆಲ್ಲ ಮಾಡಿಕೊಟ್ಟಾರ. ಅದ್ರಲ್ಲೇನು ತೊಂದರೆ ಇಲ್ಲ. ಕೃಷಿ ಹೊಂಡ ಅದೇ ಒಂದ್ 2-3 ಆಯ್ಸತ್ ಆಗಿಲ್ಲ ಸಾವು. ಈ ಇದ್ರಲ್ಲಿ ಒಂದೂ ಕೊಟ್ಟೇ ಇಲ್ಲ ಅವರು. ಕೃಷಿ ಹೊಂಡಗಳು ಕೊಟ್ಟಿಲ್ಲ. ಬದು ನಿರ್ಮಾಣನೂ ಆಗಿಲ್ಲ. ಜಮೀನಿಗೆ ಹೋಗೋ ರಸ್ತೆಗಳು ಒಂದೂ ಮಾಡಿಲ್ಲ. ರಸ್ತೆಗಳು ಜಮೀನು ಒಂದು ಅದೇ ಹೇಳ್ದು ನರೇಗಾ ಯುದ್ಧದಲ್ಲಿ ಜಮೀನಿಗೆ ಹೋಗೋ ರಸ್ತೆಗಳು ಪ್ರಾಬ್ಲಮ್ ಅಲ್ಲವ. ಎಲ್ರಿಗೂ ಬದಿ ಮಳ ಹೋದ್ರು ಹೋಗಕ್ಕಾಗಲ್ಲ, ಕಾಲುವೆ ತರ ಆಗ್ಬಿಟ್ಟವ. ಎಲ್ಲ ಮೇಳ ಶತ್ತ ಎಲ್ಲ ಬೆಳ್ಕೊಬಿಟ್ಟು ಫುಲ್ ನೀರು ಅಲ್ಲೇ ಇರ್ಬೇಕು, ಜನ ಅಲ್ಲೇ ದನ ಹಾಕಾರ ಎಲ್ಲ ತಿರ್ಗ್ಬೇಕು. ಹೆಂಗಸರು ಮಕ್ಳು ಹೋಗ್ಬೇಕಾರ ಫುಲ್ ತೊಂದರೆ ಆಯ್ತು. ಅದ್ರಲ್ಲಿ ಫುಲ್ ಎನರ್ಜಿ ವರ್ಕ್ ಹಾಕೊಂಡು ನರೇಗಾದಲ್ಲಿ ಒಂದ್ ಕೆಲಸನೂ ಮಾಡಿಸಿಲ್ಲ. ಪಂಚಾಯತಿಯವರು ಅದ್ರಲ್ಲಿ ಮಾಡೇ ಇಲ್ಲ. ಪ್ರತಿ ರಸ್ತೆಗಳು ಒಂದು ಜಮೀನುಗಳಿಗೆ ರಸ್ತೆ ಇರೋರ್ಗು ಪ್ರಾಬ್ಲಮ್ ಹೇಳಿದ್ರು ಅನುಕೂಲ ಆಗಿಲ್ಲ. ಪಂಚಾಯತಿಯಿಂದ ಮಾಡಿಲ್ಲ ಅದ. ಹಾಗಾದ್ರೆ ಸರ್, ಪ್ರಸ್ತುತವಾಗಿ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದ್ರೆ? ನಮ್ಮಲ್ಲಿ ಫಸ್ಟ್ ಈಗ ಶುದ್ಧ ಕುಡಿಯೋ ನೀರನ್ನ ಘಟಕ ಆಗ್ಬೇಕು. ಕುಡಿಯೋ ನೀರು ಚೆನ್ನಾಗಿಲ್ವಾ? ಕುಡಿಯೋ ನೀರು ಚೆನ್ನಾಗಿಲ್ಲ ಸರ್. ಅದು ಫಸ್ಟ್ ಶುದ್ಧ ಕುಡಿಯೋ ನೀರನ್ನ ಘಟಕ ಆಗ್ಬೇಕು ನಮ್ಮೂರ್ಗ. ಇದು JGMದು ನೀರು ತಲುಪಬೇಕು. ಆಮೇಲೆ ಊರ್ಲಿ ಪ್ರಾಬ್ಲಮ್ಗಳು ಏನಂತಂದ್ರೆ, ಫಸ್ಟ್ ರಸ್ತೆಗಳು ಜಮೀನುಗಳಿಗೆ ಹೋಗಕ್ಕೆ ರೋಡ್ಗಳೇ ಸರಿ ಇಲ್ಲ. ಜಮೀನುಗಳಿಗೆ ಹೋಗಕ್ಕೆ ಒಂದಕ್ಕೆ ಯಾರೋ ಚೆನ್ನಾಗಿ ಜಮೀನ್ಗೆ ಹೋಗಿದ್ ಬರ್ತೀವಿ ನಾವು. ಒಂದು ದನ ಕರ ಇಟ್ಕೊಂಡು ಹೋಗೋದ್ರಲ್ಲಿ ಒಂದು ಗಾಡಿ ಕಟ್ಕೋಗಿ ಎಲ್ಲ ಬರೀ ನೀರೇ ಕೊಳಗಳು. ರೋಡ್ ಮಾಡ್ಸೋ ಪಂಚಾಯತಿಯಿಂದ ಅದೊಂದು ರೋಡ್ ಪ್ರಾಬ್ಲಮ್ಗಳು ಎಲ್ಲ ಜಮೀನುಗಳು, ಎಲ್ಲ ಮನೆಯವ್ರಿಗೂ ಜಮೀನು ಪ್ರಾಬ್ಲಮ್ಗಳಲ್ಲಿ ರೋಡ್ ಇಲ್ಲ. ಅದೊಂದು ಪ್ರಾಬ್ಲಮ್. ದೈನಂದಿನ ಓಡಾಟಕ್ಕೆ ತುಂಬಾ ತೊಂದರೆ, ಫುಲ್ ತೊಂದರೆನೇ ಆಯ್ತಾ ಅದ. ಅದಕ್ಕೆ ಜಮೀನುಗಳಿಗೆ ಹೋಗಿ ತೊಂದ್ರೆ. ನೀರ್ನ ಘಟಕ ಆಗ್ಬೇಕು ನಮ್ಗೆ. ಶುದ್ಧ ಕುಡಿಯೋ ನೀರು ತಲುಪಬೇಕು ಮನೆಗೆ. ಅದರಿಂದ ತೊಂದರೆ ಆಗೋದು. ನೀರು ಎಲ್ಲ ಹೋಗಿ ಮನೆಗಳಿಂದ ತರಬೇಕು, ಫಿಲ್ಟರ್ ನೀರು. ಮನೆಗಳಿಗೆ ಹೋಗಿ ನಾವು ಕುಡಿಯೋ ನೀರು ತರ್ತಾ ದಿನ ತರ್ತಾ ಇರೋದು ಪ್ರತಿಯೊಬ್ಬರು ಮನೆಯವ್ರಿಗೆ. ಶುದ್ಧ ನೀರು ಕುಡಿಯೋ ತಲುಪಬೇಕು, ಶುದ್ಧ ನೀರಿನ ಘಟಕ ಆಗ್ಬೇಕು ಒಂದು. ಸಿಗ್ತಾ ಇರೋ ನೀರು ತೊಂದರೆ ಏನು ಅಂತ ಅದ್ರ ಬಗ್ಗೆ? ಅದು ನೀರು ನಮ್ಗೆ ಆರೋಗ್ಯಕರ ಅಷ್ಟೇನಿಲ್ಲ. ಆರೋಗ್ಯ ಇಲ್ಲ. ಅದು ಬೆಳಿಗ್ಗೆ ಬರ್ತಂದ್ರೆ ಸುಂಕು ನಲ್ಲಿ ನೀರು ಹಿಡಿದು ಮಡಗಿರ್ತೀವಿ. ಪುನಃ ಬೆಳಿಗ್ಗೆ ಎಲ್ಲ ಸುಂಕದ ಕಟ್ಟಕಣಂಗ ಆಗ್ಬಿಡುತ್ತೆ. ಅಂಡಲಿ ಆಗಿರ್ಲಿ ಸುಂಕಲ್ ಜಾಸ್ತಿ. ಅದರಿಂದ ಅದೊಂದು ತೊಂದ್ರೆ. ಅದು ನೀರು ನಮ್ಗೆ JGM ತಲುಪಬೇಕು, ಇಲ್ಲ ಶುದ್ಧ ನೀರು ಘಟಕ ಒಂದ್ ಆಗ್ಬೇಕು. ಅವೆರಡು ಆದ್ರೆ ನೋಡಿ ನೀರಿನ ತೊಂದ್ರೆ ಆದ್ರೆ ಆರೋಗ್ಯ ಸುಧಾರಣೆ ಆಯ್ತು. ಮೇನು ನೀರಿನ ತೊಂದ್ರೆ ಇದೆ. ಅದು ಈ ಕುಡಿಯೋ ನೀರಿನ ತೊಂದರೆ ಇರೋದ್ರಿಂದಾನೇ ಆರೋಗ್ಯ ಮತ್ತೆ ಕೆಡ್ತಾ ಇರುತ್ತೆ. ಅದೇ ತೊಂದರೆ ಆಗುತ್ತೆ. ಚಿಕ್ಕ ಮಕ್ಕಳಾಗಿರ್ಲಿ ದೊಡ್ಡವರಾಗಿರ್ಲಿ ನೀರು ಮೇನ್ ಬೇಕು. ನೀರು ಚೆನ್ನಾಗಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ತೊಂದರೆ ಆಗಿರೋದು. ನೀರೇ ಶುದ್ಧ ನೀರು ಘಟಕ. ಅದು JGMನವ್ರು ಇನ್ನು 2 ವರ್ಷದಲ್ಲೇ ಮಾಡಿ ಎಲ್ಲ ಮಾಡ್ತೀವಿ ಅಂದ್ರು ಮಾಡ್ತಾ ಇಲ್ಲ. ಈಗ ಒಂದು ಪೈಪ್ ಲೈನ್ ಹೇಳೋದು ಬಿಟ್ಟಿದ್ದಾರೆ ಅಷ್ಟೇ. ನೀರು ಮಾತ್ರ ಇನ್ನೂ ತಲುಪಿಸಿಲ್ಲ. ತಮ್ಮ ಗ್ರಾಮ ಬಯಲು ಮುಕ್ತ ಗ್ರಾಮ ಆಗಿದೆಯಾ? ಎಲ್ಲ ಮನೆಗಳಲ್ಲೂ ಶೌಚಾಲಯಗಳಾಗಿದೆಯಾ? ಪ್ರತಿಯೊಂದು ಮನೆಯಲ್ಲೂ ಶೌಚಾಲಯಗಳಾಗವ. ಅದು ಬಯಲು ಮುಕ್ತ ಗ್ರಾಮ ಆಗದ. ಅದ್ರಲ್ಲಿ ಏನು ತೊಂದರೆ ಇಲ್ಲ. ಎಲ್ಲರ ಮನೇಲೂ ಇದೆ. ಯಾರು ಏನು ಇಲ್ಲಿ ಹೊರಗಡೆ ಹೋಗ್ಬೇಕಾಗಿಲ್ಲ. ಊರ್ಲಿ ಚೆನ್ನಾಗಿದೆ. ಅದೆಲ್ಲ ಶೌಚಾಲಯ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ ಮಾಡಲ್ಲ. ಅದ್ರಲ್ಲಿ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಡ್ರೈನೇಜು ಸಹ ಅದೇ ನಮಗೆ ಪ್ರತಿಯೊಂದು ಮನೆ. ಈಗ ನೀರುಗಳು ಎಲ್ಲ ಅಲ್ಲೇ ಹೋಗ್ಬೇಕು. ಅವರಿಂದ ಸೊಳ್ಳ ಕಾಟ, ಜನಗಳಿಗೆ ತೊಂದರೆ ಆಗೋದು. ತಿಂಗಳಿಗೊಂದ್ಸರಿ ಕ್ಲೀನ್ ಮಾಡ್ಕೊಡ್ಬೇಕು. ಪಂಚಾಯತಿಯಿಂದ ಎರಡವರ್ಲಿ ಯಾವ ಥರದ ತಿಂಗಳಿಗೊಂದ್ಸರಿ ಮಾಡ್ಬೇಕು. ಆ ನೀರೆಲ್ಲ ರೋಡ್ಲೇ ಇತ್ತ ಫುಲ್ಲು ಆಗಿ ಒಂದು 3 ತಿಂಗಳ 4 ತಿಂಗಳಾರು 5 ತಿಂಗಳಲ್ಲಿ
ಮಾಡ್ಸಾಗಿಲ್ಲ ಕ್ಲೀನ್. ಅದು ಕಸ ಕಡ್ಡಿ ಎಲ್ಲ ಅಲ್ಲೇ ತುಂಬಿ ಅಲ್ಲೇ ಆಗಿ ಕ್ಲೀನ್ ಅದು ರೋಡ್ಗಳೆಲ್ಲ ಸ್ಕೂಲ್ ಮಕ್ಳು ಅದನ್ನ ತುಳ್ಕೊ ತಿರ್ಗಾಡ್ತಾವ. ಮೇನ್ ರೋಡ್ಗಳಲ್ಲಿ ಆಗಿ ಮಾಡಿಲ್ಲ, ರೋಡ್ಗಳೆಲ್ಲ ಅದೇ. ಅದೊಂದು ಡ್ರೈನೇಜ್ ಕ್ಲೀನ್ ವ್ಯವಸ್ಥೆ ತಿಂಗಳಿಗೊಂದ್ಸರಿ ಮಾಡಿಸ್ಬೇಕು. ಊರುಗಳಲ್ಲಿ ಪಂಚಾಯತಿ ಕಡೆಯಿಂದ ಇರಲಿ, ಯಾವ ಕಡೆ ನಿಮ್ಮ ಕಡೆಯಿಂದ ಹೇಳಿ ತಿಂಗಳಿಗೊಂದ್ಸರಿ ಕ್ಲೀನ್ ಆಗೋ ಥರ ಮಾಡ್ಬೇಕು ಡ್ರೈನೇಜ್ಗಳು ಕ್ಲೀನ್. ಆಮೇಲೆ ಡ್ರೈನೇಜ್ಗಳು ಇನ್ನೂ ಆಗ್ಬೇಕಾದ ವ್ಯವಸ್ಥೆಗಳವ. ಸಿ ರೋಡ್ ಆಗಿಲ್ಲ, ಬರೀ ಒಂದು 40 ಮೀಟರ್ ಸಿ ರೋಡ್ ಆಗಿದೆ ಅಷ್ಟೇ. ಸಿ ರೋಡ್ನೇ ಮಾಡಿಲ್ಲ. ಅದು ಸಿ ರೋಡ್ ಪೂರ್ತಿ ಆಗ್ಬೇಕು ಊರು ತುಂಬ. ಅದೊಂದು 40% ಆಗಿ ಹಂಗೆ ಸ್ಟಾಪ್ ಮಾಡೋದ. ಜನ ಈಗ ಮಳೆ ಹೋಯ್ತು ಅಂದ್ರೆ ಅದು ತುಳ್ಕೊಂಡೆ ತಿರುಗಾಡ್ಬೇಕು. ರೋಡ್ಗಳ ಬರೀ ಮಣ್ಣು ರೋಡ್ಲಿ ನೀರು, ಆ ಡ್ರೈನೇಜ್ ನೀರೆಲ್ಲ ಆ ರೋಡ್ಗೆ ಬರೋದು. ರೋಡ್ ವ್ಯವಸ್ಥೆ ಒಂದು ಸಿ ರೋಡ್ ಒಂದು ಆಗ್ಬೇಕು. ಯಾವ ಕಡೆಯಿಂದ ಇರಲಿ ಸಿ ರೋಡ್ ವ್ಯವಸ್ಥೆ ಆಗ್ಬೇಕು. ಒಂದು ರೋಡ್ ವ್ಯವಸ್ಥೆ ಆಗ್ಬೇಕು, ಒಂದು ಡ್ರೈನೇಜ್ ವ್ಯವಸ್ಥೆಗಳಾಗಬೇಕು. ಅದರಿಂದಾನೇ ತುಂಬಾ ತೊಂದರೆ ಇದೆ. ಈಗ ಜಮೀನುಗಳಿಗೆ ಆನೆ ಕಾಟ, ಕಾಡು ಪ್ರಾಣಿಗಳದೇ ಒಂದು ಕಾಟ. ಅದು ಹೆಂಗೆ ಅಂದ್ರೆ ಕಾಡಿಂದ ಜಮೀನುಗಳಿಗೆ ಕೆಲ್ಸಕ್ಕೆ ಹೋದ್ರೆ 6 ಗಂಟೆ ಆಯ್ತು ಅಂದ್ರೆ ಸಂಜೆ 6 ಗಂಟೆ ಆಯ್ತು ಮೇಲೆ ಕಾಡು ಜಮೀನಿಗೆ ಬರಲೇಬತ್ತಾವ. ಅದಕ್ಕೆ ಒಂದು ಸೋಲಾರ್ ತಂತಿ ಮೂಲೆ ಒಂದು ಡ್ರೈನೇಜ್ ವ್ಯವಸ್ಥೆ ಮಾಡಿ, ಒಂದು ದೊಡ್ಡ ಡ್ರೈನ್ ಮಾಡಿ, ಸೋಲಾರು ಇಲ್ಲ ಒಂದು ಬ್ಯಾರಿಕೇಟ ಇಲ್ಲ ಕಬ್ಬಣದ ಈಗ ದೊಡ್ಡದಾಗ ರೈಲ್ ಕಂಬಿಲಿ ವ್ಯವಸ್ಥೆ ಮಾಡ್ತಾರಲ್ಲ ಆ ಥರ ಒಂದು ಮಾಡಿ ಕೊಟ್ಟಾಗ ನಮ್ಗೆ ಆನೆಗಳ ಕಾಟ ಕಡಿಮೆ ಆಗುತ್ತೆ. ಕಾಡು ಈಗ ಜನಗಳು ಹೋಯ್ತಾರ ಜಮೀನ್ಲಿ ಮಾಡ್ಬೇಕಾದ್ರೆ ಕೆಲಸ ನೆಮ್ಮದಿ ಇರಲ್ಲ. ಹಾಕಿರ್ತೀವಿ ಬೆಳೆನ, ಈಗ ಬಾಳನ ತರಕಾರಿನ ಏನೋ ಒಂದು ಹಾಕ ಬೆಳೆದಿರ್ತೀವಿ, ಮುಸುನ್ ಜೋಳನ ಹಾಕಿರ್ತೀವಿ. ಒಂದೇ ದಿನದಲ್ಲಿ ಮೇಯ್ಕೆ ಹೋಯ್ತಾವ ಬಂದು. ಅದು ನಮ್ಮ ಮನೆಗೆ ಬಂದು ತಲುಪಕೊಂಡ್ರು ನಮಗೆ ಗ್ಯಾರಂಟಿ ಇರಲ್ಲ. ಅಷ್ಟೊಂದು ಪ್ರಾಣಿ ಕಾಟಗಳವ. ಜನಗಳಿಗೆ ನಾವೇ ಹೋಗಿರ್ತೀವಿ, ನಮ್ಮ ಮನೆಯವ್ರು ಹೋಗಿರ್ತಾರ, ನಾವು ಬರಗಂಟ್ರೆ ನಮ್ಗೆ ನಂಬಿಕೆ ಇರಲ್ಲ. ಇದೇನು ಇಷ್ಟು ಲೇಟ್ ಆಗೋಯ್ತು ಬರ್ನೇ ಇರಲ್ಲ. ನೈಟ್ ಎಲ್ಲ ಹೋಗ್ಬೇಕು. ಸೋಲಾರ್ ವ್ಯವಸ್ಥೆ ಮಾಡಿಸ್ತೀವಿ. ಆ ಸೋಲಾರ್ನು ಸುದ ತುಳಿದಾಗ್ತಾವ. ಬೆಟ್ಟಗಳಿಗೆ ಡ್ರೈನ್ ಮಾಡಿ ಸೋಲಾರ್ ಸಿಸ್ಟಮ್ ಮಾಡಿ ಪ್ರಾಣಿಗಳು ಬರಬಾರ್ದು ಜಮೀನುಗಳ ಊರೊಳಗಡೆನೆ ಬರ್ತಾವ. ಟೈಮ್ ಲೇಟ್ ಆದಾಗ ಹುಲಿ ಕಾಟ ದನ ಕರುಗಳನ್ನೇ ತಿಂದಾಕವ. ದನ ಆಟ್ಕೋಗಿರ್ತಾರ ಜಮೀನ್ಗ, ಆ ಪುನಃ ಹೊಡ್ಕ ಬತ್ತೀವಿ ಅಂತ ಗ್ಯಾರಂಟಿ ಇರಲ್ಲ. ಅವನೇ ಈಗ ಇದು ಮಾಡಿರ್ತಾವ. ಅದರಿಂದ ಅದೊಂದು ಪ್ರಾಬ್ಲಮು ಇದೆ. ಪ್ರಾಣಿಗಳ ಕಾಟ ಅತಿಯಾಗಿದೆ ತಮ್ಮ ಗ್ರಾಮಗಳಲ್ಲಿ. ಸಾರಿಗೆ ವ್ಯವಸ್ಥೆ ಸಹ ಈಗ ನಾವು ಸರ್ಕಾರ ಬಂದಿರ್ತೀವಿ, ಬಸ್ ವ್ಯವಸ್ಥೆ ಇಲ್ಲ. ಊರ್ಗ ಬೈಕ್ ತಕ ಹೋದ್ರು ನಮ್ಗೆ ನೆಮ್ಮದಿ ಇರಲ್ಲ. ಮಧ್ಯದಲ್ಲಿ ಏನಾರ ತೊಂದರೆ ಆಗ್ಬೋದ ಕಾಣಿ ಈ ಪ್ರಾಣಿಗಳ ಕಾಟದಿಂದ. ನಮ್ಮಲ್ಲಿ ಲೇಟ್ ಆಗ್ಬೋದು, ಒಂದು ಬೈಕ್ಲಿ ಬರೋದಲ್ಲಿ, ಒಂದು ಆನ್ಲಿ ಬರೋದಲ್ಲಿ. ಆ ಬಸ್ಗಳು ನೈಟು ಅಲ್ಲಿ 8 ಗಂಟೆ ಆಗಿರ್ಲಿ 9 ಗಂಟೆ ಆಗಿರ್ಲಿ, ಬಸ್ನ ಸೌಲಭ್ಯ ನೈಟ್ 10 ಗಂಟೆ ಇದ್ದಾಗ ನಾವು ಬಂದು ಆರಾಮಾಗಿ ಸರ್ಕಾರ ಏನೇ ಕೆಲಸ ಇದ್ರಿ ನಾವು ಹೋಗಿ ಸ್ಕೂಲ್ಗೆ ಹೋಗಿರೋ ಮಕ್ಕಳಾಗಿರ್ಲಿ, ಹುಷಾರಿಲ್ಲದವರಾಗಿರ್ಲಿ, ಯಾರೇ ಆಗಲಿ ಆ ಪ್ರಾಣಿಗಳ ಕಾರದಿಂದ ನಮ್ಗೆ ಬಸ್ ವ್ಯವಸ್ಥೆ ಬೇಕು. ಈಗ ಬೈಕ್ ಇದ್ರು ನಾವು ಬರಕ್ ಧೈರ್ಯ ಸಾಲ, ಒಬ್ರು ಬರ್ಬೇಕು, ರಾತ್ರಿ 12 ಗಂಟೆ ಆಗಿರುತ್ತೆ. ಹೌದು, ಒಂದು ಬಸ್ ವ್ಯವಸ್ಥೆಗಳು ಸಾರಿಗೆ ಇದಿರ್ಲಿ, ಪ್ರಾಣಿಗಳ ಕಾರದಿಂದ ಬಸ್ ವ್ಯವಸ್ಥೆ ಆಗ್ಬೇಕು. ಬಸ್ಸಲ್ಲಾದ್ರೆ ಒಂದು ತೊಂದರೆ ಇಲ್ಲ, ನಂಬಿಕೆ ಇರ್ತಾರ, ಮಕ್ಳು ಬತ್ತಾರ ಬಿಡು ಅನ್ನೋ ಒಂದು ಧೈರ್ಯ ಇರುತ್ತೆ. ಸತ್ತಾರ್ವಿ ಓದಕ್ ಹೋಗಿರೋ ಮಕ್ಳಿಗೆಲ್ಲ ಒಂದು ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಹುಡುಗ್ರಿ ಈಗ ಹಬ್ಬ ಹರಿದಿನಗಳಲ್ಲಿ ಬರ್ತಾರ. ಅವ್ರು ಬಸ್ ವ್ಯವಸ್ಥೆ 8 ಗಂಟೆ ಡ್ಯೂಟಿ ಮುಗಿಸೋ ಬರ್ತಾರ, ಬಸ್ ವ್ಯವಸ್ಥೆ ಇರಲ್ಲ. ಆಗ ನಾವು ಬಂದು ಕರ್ಕೋಬೇಕು. ಪ್ರಾಣಿಗಳದೊಂದು ಕಾಟ. ಅದರಿಂದ ಬಸ್ ಪ್ರಾಣಿಗಳಿಂದ ತೊಂದರೆ ಇದೆ, ಅದೊಂದು ಕಂಟ್ರೋಲ್ ಆಗ್ಬೇಕು. ಈ ಸೋಲಾರ್ ಬೇಲಿ ತರ ಹಾಕ್ಸಿ ಕಾಡುಗಳಲ್ಲಿ ಜಮೀನ್ಗೆ ಯಾರಿ ನಮ್ಮ ಜಮೀನುಗಳಿಗೆ ರೋಡ್ ಎತ್ತವಾಗಿ ಬರಬಾರ್ದು, ಅದೊಂದು ವ್ಯವಸ್ಥೆ ಮಾಡ್ಕೊಡ್ಬೇಕು. ಸೋಲಾರ್ ವ್ಯವಸ್ಥೆ ಆಗಿರ್ಬೋದು ಅಥವಾ ರೈಲ್ ಗಂಬಿ ಆಗಿರ್ಬೋದು, ಬೆಟ್ಟದ ಬುಡದಲ್ಲಿ ಪ್ರಾಣಿಗಳು ದಾಟಕ್ ಆಗದೆ ಇರೋ ರೀತಿಯಲ್ಲಿ ಒಂದು ದೊಡ್ಡ ಡ್ರೈನೇಜ್ ಗಳನ್ನ ತೋಡೋದಾಗಿರ್ಬೋದು. ಆ ರೀತಿಯಾಗಿ ಮಾಡಿದ್ರೆ ಸ್ವಲ್ಪ ಪ್ರಾಣಿಗಳ ಕಡೆ ಕಡಿಮೆ ಆಗುತ್ತೆ ತಮ್ಮ ಅಭಿಪ್ರಾಯ. ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅದ್ರ ಬಗ್ಗೆ ಹೇಳೋದಾದ್ರೆ? ನಾನು ಊರ್ಲಿ 4 ವರ್ಷ ಗೌಡಿಕೆ ಮಾಡಿದ್ದೀನಿ. ನಮ್ಮ ವೈಯಕ್ತಿಕವಾಗಿ ಯಾವುದೇ ತರ ತೊಂದರೆ ಇಲ್ಲ. ವರ್ಷಕ್ಕೊಂದ್ಸರಿ ರೇವಣ ಸಿದ್ದೇಶ್ವರನ ಜಾತ್ರಾ ಮಾಡ್ತೀವಿ. ಗಣೇಶನ ಹಬ್ಬ ಆಗಿರ್ಬೋದು, ಬಸವೇಶ್ವರ ಜಯಂತಿ ಆಗಿರ್ಬೋದು, ಅಂಬೇಡ್ಕರ್ ಜಯಂತಿ ಆಗಿರ್ಬೋದು. ನಮ್ ಗ್ರಾಮದಲ್ಲಿ 4 ಜನ ಇದ್ದಾರೆ. ಎಲ್ಲ ಅಣ್ಣ ತಮ್ಮದಿರ್ತಾರ. ಯಾವುದೇ ತೊಂದರೆ ಆಗಿರ್ಲಿ, ಒಂದೇ ಯಾವುದೇ ತೊಂದರೆ ಬಂದ್ರು ಊರ್ಲೇ ಬಗೆಹರಿಸ್ಕೊಂಡು ನಮ್ಮ ಊರ್ಲಿ ಬೇರೆ ಊರುಗಳ ಊರ್ಲಿ ಊರ ಹೆಸರು ಹಾಳು ಮಾಡ್ಬಾರ್ದು. ಆ ತರವಾಗಿ ತೊಂದರೆಯಲ್ಲಿ ಬಡ್ದಾಗ ನಮ್ಮ ಯುವಕರೇ ಆಗಿರ್ಲಿ, ನಮ್ಮ ಊರಿನ ಗ್ರಾಮದವ್ರು ಯಾರೇ ಆಗಿರ್ಲಿ, ಮಹಿಳೆಯರಾಗಿರ್ಲಿ, ಪುರುಷರಾಗಿರ್ಲಿ, ಯಾವುದೇ ತರ ತೊಂದರೆ ಇರಲಿ, ಗ್ರಾಮದಲ್ಲಿ ದೇವತಾ ಕಾರ್ಯ ಮಾಡ್ಕೋಬೇಕಲ್ಲಿ, ಒಂದು ಜಯಂತಿ ಕಾರ್ಯಕ್ರಮ ಮಾಡ್ಬೇಕಲ್ಲಿ ಎಲ್ಲ ಸೇರಿ ತೊಂದರೆಗಳನ್ನ ಒಂದು ಊರ್ ವ್ಯವಸ್ಥೆ ಮಾಡಿಸ್ಕೊಂಡು ಊರ್ಲಿ ಏನೇ ತೊಂದರೆ ಇರ್ಬಾರ್ದಾಗಿ ಯುವಕರು ಯಾರೇ ಆಗಿರ್ಲಿ ಚೆನ್ನಾಗಿ ತೊಂದರೆ ಇಲ್ಲದೆ ಪ್ರತಿಯೊಂದು ವರ್ಷಕ್ಕೊಂದ್ಸತಿ ಜಾತ್ರೆ ನಡೀತದೆ. ರೇವಣ ಸಿದ್ದೇಶ್ವರ ಬಸವೇಶ್ವರ ಜಾತ್ರೆ, ಆಮೇಲೆ ಶನಿದೇವರು ಸೇವ, ತಾತಾಪ್ಪಾಜಿಯವರು ಸೇವ ಎಲ್ಲ ಮಾಡಿ ನಮ್ಮ ಊರ್ಲಿ ಏನೇ ತೊಂದರೆ ಇಲ್ಲಿ ಬರ್ದಾಗ ಗ್ರಾಮದ ಸಹಕಾರ ಚೆನ್ನಾಗಿದೆ. ಸಾರ್ವಜನಿಕರು ಒಂದಾಗ ಎಲ್ಲ ಖುಷಿಯಿಂದ ಇರ್ತಾರೆ. ಸಾಮರಸ್ಯ ಅನ್ನೋದು ತುಂಬಾ ಚೆನ್ನಾಗಿದೆ. ಸಾಮರಸ್ಯ ಚೆನ್ನಾಗಿದೆ. ಊರ್ಲಿ ವರ್ಷಕ್ಕೊಂದ್ಸತಿ ರೇವಣ ಸಿದ್ದೇಶ್ವರ ತೇರಾಗುತ್ತೆ ಜನವರಿಲಿ.
ಸುತ್ತಮುತ್ತ ಗ್ರಾಮದ 10,000 ಜನಸಂಖ್ಯೆ ಸೇರುತ್ತೆ. ಊಟದ ವ್ಯವಸ್ಥೆ ಇರುತ್ತೆ ಎಲ್ರಿಗೂ. ವರ್ಷ ಯಾವುದೇ ತರ ತೊಂದರೆ ಇಲ್ಲಿ ಬಿಡ್ದಾಗ ಇಲ್ಲಿ ನಮ್ಮ ಕೋಟೆ ತಾಲೂಕಲ್ಲಿ ದೊಡ್ಡ ತೇರೋದು. ನಮ್ಮ ಕೋಟೆ ತಾಲೂಕಲ್ಲಿ ದೊಡ್ಡದಾಗ ತೇರ್ ಮಾಡೋ ಊರು ಅಂದ್ರೆ ಹುಣಸಳ್ಳಿ ಗ್ರಾಮ. ಆ ತರವಾಗಿ ಒಂದು ಸೋಮವಾರ ಮಂಗಳವಾರ ಬುಧವಾರ 3 ದಿನಗಳ ಕಾಲ ಅದ್ಭುತವಾಗಿ ಜಾತ್ರೆ ನಡೆಯುತ್ತೆ. 3 ದಿನ 10,000 ಜನಸಂಖ್ಯೆ ಸೇರುತ್ತೆ. ಯಾವುದೇ ಒಂದು ಗಲಾಟೆ ಘರ್ಷಣೆಗೆ ಅವಕಾಶ ಕೊಡದೆ, ಯಾವುದೇ ಕಾರನ್ನು ಕಂಪ್ಲೇಂಟ್ ಅನ್ನೋದೇ ಕೊಡದೆ ಓದೇ ಊರ್ಲಿ ವ್ಯವಸ್ಥೆ ಮಾಡ್ಕೊ ಹೋಗ್ರು ಅಂದ್ರೆ ನಮ್ಮೂರೇ. ಯಾವುದೇ ತೊಂದರೆಗಳು ಬಂದ್ರು ಮುಂದಕ್ಕೆ ಹೋಗಿ ಜಾಗ ಕೊಡೋದ. ಇಲ್ಲಿ ಏನೇ ತೊಂದರೆ ಆಗಿರೋ ನಮ್ಮೂರಲ್ಲಿ ಯುವಕರು ಎಲ್ಲ ಸೇರ್ಕೊಂಡು ಯಜಮಾನರುಗಳು ಗೌಡಿಕೆಯವರಾಗಿರ್ಬೋದು ಎಲ್ಲ ಸೇರಿ ಮಾತಾಡಿ ಊರೇ ತೀರ್ಮಾನ ಮಾಡಿ ಗ್ರಾಮದ ಹಿರಿಯ ಮುಖಂಡರುಗಳ ಸಮೇತ ಯಾವುದೇ ತೊಂದರೆ ಆಗಿರೋ ಊರ್ಲಿ ಮಾಡಿ ವರ್ಷಕ್ಕೊಂದ್ಸರಿ ಜಾತ್ರೆನ ಅದ್ದೂರಿಯಾಗಿ ಮಾಡ್ತೀವಿ. ಒಂದು ತೊಂದರೆ ಇಲ್ಲಿವರೆಗಂಟೆ ಎಲ್ಲೂ ನಿಲ್ಸಿಲ್ಲ. ಕೊರೋನಾ ಬಂದಾಗಲೂ ನಿಲ್ಸಿಲ್ಲ ನಮ್ಮೂರ್ಲಿ. ಎಲ್ಲ ಊರ್ಲಿ ಏನೇ ತೊಂದರೆ ಆಗಿರೋ ನಮ್ಮೂರ್ಲು ತೊಂದರೆ ಅದೇ. ಊರ್ಲಿ ಯಾವ್ದೇ ಜಾತಿ ಭೇದ ಇಲ್ಲದೆ ಊರುಗಳಲ್ಲಿ ಒಳ್ಳೆ ತಂದಲ್ಲಿ ಯಾರೇ ಆಗಿರ್ಲಿ ಯಾರೇ ಆಗಿರ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರೋ ಊರು. ಅಂದ್ರೆ ಸಾಮರಸ್ಯ ಅನ್ನೋದು ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಸಹ ತುಂಬಾ ಸಾಮರಸ್ಯದಿಂದ ಯಾವುದೇ ರೀತಿ ಹಬ್ಬಗಳಾಗಿರ್ಬೋದು ಅಥವಾ ಯಾವುದೇ ರೀತಿ ಕಾರ್ಯಗಳಾಗಿರ್ಬೋದು ಎಲ್ಲಾ ವರ್ಗದವರು ಸಹ ಸೇರಿ ಸಾಮರಸ್ಯದಿಂದ ಎಲ್ಲವನ್ನು ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲ ಒಟ್ಟುಗೂಡಿ ಮಾಡ್ತಾವೆ, ಏನ್ ತೊಂದರೆ ಇಲ್ಲ. ಹಾಗಾದ್ರೆ ಸರ್, ಗ್ರಾಮದಲ್ಲಿ ಈಗ ಸಮಸ್ಯೆಗಳು ಏನೇನಿದೆ ಅಂತ ತಿಳಿಸಿದ್ರಿ. ಈ ಸಮಸ್ಯೆಗಳನ್ನ ಹೊರತುಪಡಿಸಿ ಇನ್ನೂ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ತಮ್ಮ ಗ್ರಾಮದಲ್ಲಿ ಆಗ್ಬೇಕು ಅದ್ರ ಬಗ್ಗೆ ಹೇಳೋದಾದ್ರೆ? ನಮ್ಮೂರ್ಗ ಶಾಲೆ ಕೊಠಡಿ ಆಗ್ಬೇಕು ಫಸ್ಟ್. ಶಾಲೆ ಕೊಠಡಿಗಳಾಗಬೇಕು ಅಂದಿಲ್ಲ. ಓದ್ಬೇಕಾದ್ರೆ ಫಸ್ಟ್ ಮೇನ್ ಶಾಲಾ ಕೊಠಡಿಗಳು ಬೇಕು. ಹೌದು. ಹುಡುಗರು ಮುಂದಕ್ಕೆ ಹೋಗ್ಬೇಕಾರೆ 7th ಗಂಟೆ ಒಂದು ಓದ್ಬೇಕಾದ್ರೆ ಶಾಲಾ ಕೊಠಡಿ ಇಲ್ಲ. ಆಮೇಲೆ ಉದ್ಯೋಗ ಕುಡಿಯೋ ನೀರಿನ ಘಟಕ ಆಗ್ಬೇಕು. ಆಮೇಲೆ ರಸ್ತೆಗಳ ವ್ಯವಸ್ಥೆ ಆಗ್ಬೇಕು. ಊರುಗಳ ಕಾಡ್ತಾ ಇರೋ ಈಗ ಊರ್ಲಿ ಸಮಸ್ಯೆ. ಆಮೇಲೆ JJMದು ನೀರು ಒಂದು ತಲುಪಬೇಕು. ಒಂದೆರಡು ಬೋರ್ಗಲ್ ವ್ಯವಸ್ಥೆ ಆಗ್ಬೇಕು ಸರ್. ಊರ್ಲಿ ಬೋರ್ಗಳು ಕಡಿಮೆ, ಅವ್ ನೀರು ಸರಿಯಾಗಿ ಬರ್ತಿಲ್ಲ. ಒಂದೆರಡು ಬೋರ್ವೆಲ್ ವ್ಯವಸ್ಥೆ ಆಗ್ಬೇಕು. ಆಮೇಲೆ ದನ ಕರುಗಳ ತೊಟ್ಟಿ ಗಿಟ್ಟಿ 1-2 ಕಟ್ಸ್ಕೊಡ್ಬೇಕು. 1-2 ಕಾಡ್ತಾ 1-2 ಅವ ಸಾಲ್ತಾ ಇದೆ. 1-2 ತೊಟ್ಟಿಗಳು ಕಾಡಿಸ್ಬೇಕು ಅದರ ನೀರಿನ ಇದ್ರಲ್ಲಿ. ಆಮೇಲೆ ಒಂದು ಕೆರೆ ಇದೆ ನಮ್ಮೂರ್ಲಿ. ಆ ಕೆರೆಯಲ್ಲಿ ಜಂಗಲ್ ಬೆಳೆದ್ಬಿಟ್ಟದ. ಕ್ಲೀನ್ ಮಾಡಿಸಿ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡ್ಬೇಕು. ಕ್ಲೀನ್ ಮಾಡ್ಕೋಬೇಕು. ದನ ಕರುಗ ಅನುಕೂಲ ಆಗಂಗ್ ಮಾಡ್ಬೇಕು. ಹೌದು. 1-2 ಕೆರೆ 2 ಕೆರೆನೂ ಕ್ಲೀನ್ ಮಾಡಿಸ್ಬೇಕು. ಅವೆರಡು ಕಾಡ್ತಾವ ವ್ಯವಸ್ಥೆಗಳು. ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಜನತೆಗಾಗಿರ್ಬೋದು ಒಂದು ಕಿವಿ ಮಾತನ್ನ ಹೇಳೋದಾದ್ರೆ ಏನಂತ ಹೇಳೋದಿಕ್ ಬಯಸ್ತೀರಾ? ತಾಲೂಕಿನ ಜನಗ ಯಾವುದೇ ಊರ್ಲಿ ಆಗಿರ್ಲಿ, ಏನೇ ಆಗಿರ್ಲಿ, ಏನೇ ಕಾರ್ಯಕ್ರಮ ಮಾಡ್ಬೇಕಾಗ್ಲಿ, ಜಾತಿ ಭೇದನ ಮರ್ತು ಎಲ್ಲ ಒಟ್ಟಾಗಿ ಮಾಡಿದಾಗ್ಲೇ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಸದ. ಹೌದು, ಅದು ಮೇನು. ನಂಗೆ ಎಲ್ಲ ಒಂದು ತೊಂದರೆ ಇಲ್ಲದೆ ಯಾವುದೇ ಊರ್ ಗ್ರಾಮದಲ್ಲಿ ಚೆನ್ನಾಗಿ ಕ್ಲೀನಾಗಿ ಇರ್ಬೇಕು. ಜಾತಿ ಭೇದನ ಮರ್ತು ಬಿಡ್ಬೇಕು. ಅದ್ ಬಿಟ್ಟು ಊರ್ಲಿ ಎಲ್ಲ ಒಂದೇ ತರವಾಗಿ ಅಣ್ಣ ತಮ್ಮದಿರ್ತಾರ, ಅಕ್ಕ ತಂಗಿರ್ತಾರ ಕಂಡು ಇರ್ಬೇಕು ಅನ್ನೋದೊಂದು ಆಶಯ. ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲ ಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಮನುಗನಹಳ್ಳಿ ಗ್ರಾಮ ಪಂಚಾಯಿತಿಯ ಹುಣಸಳ್ಳಿ ಗ್ರಾಮದ ಶ್ರೀಯುತ ಜಯಶೇಖರ್ ಅವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು. ನಮ್ಮೂರು 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 ನಮ್ಮೂರು